ಇಲ್ಲ ಮಂಗಳಕ್ಕ, ನನಗೆ ಯಾರ ಜೊತೆನೂ ಪ್ರಾಬ್ಲಮ್ ಇಲ್ಲ. ಇಲ್ದಿರೋ ಪ್ರಾಬ್ಲಮ್ನ ನೀವು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಸಮಸ್ಯೆ ಸೃಷ್ಟಿ ಮಾಡ್ತಿರೋದು ನೀನ ಯೋಚನೆ ಮಾಡಲಕ್ಕೆ. ಅಲ್ಲ, ಏಕಾಏಕಿ ಮನೆ ಬಿಟ್ಟು ಹೋದ್ರೆ ಎಲ್ಲರೂ ಏನು ಅರ್ಥ ಮಾಡ್ಕೋಬೇಕು? ಅದು ವೆಡ್ಡಿಂಗ್ ಆನಿವರ್ಸರಿ ದಿನ ಹೀಗೆಲ್ಲ ಮಾಡಿದ್ರೆ 108 ಅನುಮಾನ ಬರಲ್ವಾ ಎಲ್ರಿಗೂ? ಈಗಲಾದ್ರೂ ಹೇಳು ಎಲ್ಲಿ ಹೋಗಿದ್ದೆ ಅಂತ. ನನ್ನ ಹತ್ರ ಸತ್ಯ ಹೇಳುಲಕ್ಕಿ. ನಾನು ಕಬಡ್ಡಿ ಟ್ರೈನಿಂಗ್ ಇದೆ ಅಂತ ಹೋದೆ. ದತ್ತನಿಗೂ ಹೇಳಿ ಹೋಗಿದ್ದೆ. ಹ್ಞೂ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ದತ್ತ ಹೇಳ್ದ. ಆದರೆ ನಾನು ಯಾರನ್ನೂ ನಂಬಲ್ಲ. ನೋಡು ಲಕ್ಕಿ, ಈತನ ಮೇಲೆ ಆಣೆ ಮಾಡಿ ಹೇಳು, ಸತ್ಯ ಏನು ಅಂತ ಹೇಳು. ಯಾಕೆ ಲಕ್ಕಿ ಸೈಲೆಂಟ್ ಆಗ್ಬಿಟ್ಟೆ? ನೀನು ಇಷ್ಟೊಂದು ಸೈಲೆಂಟ್ ಆಗಿರೋದು ನೋಡ್ತಿದ್ರೆ ನನಗೇನೋ ಅನುಮಾನ ಬರ್ತಾ ಇದೆ. ನೋಡು, ಏನಾಗಿದೆ ಅಂತ ಹೇಳು. ನಿನ್ ಮನ್ಸು ಹಗ್ರ ಆಗತ್ತೆ. ಟೈಮ್ ಬಂದಾಗ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಗೀತನ ಮೇಲೆ ಆಣೆ ಮಾಡಿ ಸುಳ್ಳು ಹೇಳೋದಕ್ಕೆ ನನಗಿಷ್ಟ ಇಲ್ಲ. ಸತ್ಯ ಹೇಳ್ತೀನಿ, ಎಲ್ಲರೂ ಮುಂದೆ ಸತ್ಯ ಹೇಳ್ತೀನಿ. ಬನ್ನಿ ಮಗಳಕ್ಕ. ಏನಾಯ್ತು ಅಂತ ಹೇಳಲ್ಲಕ್ಕಿ. ಎಲ್ರಿಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ನೆನ್ನೆ ಯಾವುದೋ ಕೆಲಸ ಇದೆ ಅಂತ ಬೆಂಗಳೂರು ಹೋದೆ. ನೀವೆಲ್ಲರೂ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ವೆಯ್ಟ್ ಮಾಡ್ತಾ ಇದ್ರಿ. ಬಟ್ ನಾ ಹೇಳಿರೋ ಪ್ರಕಾರ ನಾನು ಬರೋಕ್ಕಾಗಿಲ್ಲ. ಫೋನ್ ಕೂಡ ಮಾಡೋಕ್ಕಾಗಿಲ್ಲ. ನೀವು ನನ್ನ ಫೋನ್ಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾಯಿತ್ತು. ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದೀನಿ ಅಂತ ನಿಮ್ಮೆಲ್ರಿಗೂ ಟೆನ್ಷನ್ ಆಗಿತ್ತಲ್ವಾ? ಆತಂಕ ಏನೋ ಆಗಿತ್ತು. ಆದರೆ ದತ್ತಣ್ಣ ಬಂದು ನೀವು ಪ್ರಾಕ್ಟೀಸ್ಗೆ ಹೋಗಿದ್ದೀರಾ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ನಾನು ಯಾವ ಟ್ರೈನಿಂಗೂ ಹೋಗಿರಲಿಲ್ಲ. ಮ್ಯಾನೇಜ್ ಮಾಡೋದಕ್ಕೋಸ್ಕರ ದತ್ತಣ್ಣ ಸುಮ್ಮನೆ ಹಾಗೆ ಹೇಳ್ದ. ಏನು ಲಕ್ಕಿ ಇದು? ನೀನು ಕಬಡ್ಡಿ ಟ್ರೈನಿಂಗ್ ಹೋಗಿರ್ಲಿಲ್ವಾ? ಮತ್ತು ನಮಗೆಲ್ಲ ಸುಳ್ಳು ಹೇಳಿ ಎಲ್ಲೋಗಿದ್ದೆ ನೀನು? ನಾನು ಎಲ್ಲೂ ಹೋಗಿರಲಿಲ್ಲ ಅಮ್ಮ. ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದೆ. ಏನು ಹೇಳ್ತಿದ್ದೀರಾ ಲಕ್ಕಿ ಅವರೇ? ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರಾ? ಯಾರು ಈ ಥರ ಮಾಡಿದ್ದು? ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಗೀತಾ. ಹೇಳ್ತಿರೋದು ನೋಡಿದ್ರೆ ನನಗೆ ಶಾಕ್ ಆಗ್ತಾ ಇದೆ. ಯಾರೋ ಕಿಡ್ನಾಪ್ ಮಾಡ್ತಾರೆ, ಅದು ಅಲ್ಲದೆ ಇಲ್ಲಿ ಯಾರಿಗಷ್ಟು ದ್ವೇಷ? ಅದೇ ನನಗೆ ಗೊತ್ತಾಗ್ತಿಲ್ಲಮ್ಮ. ಸಣ್ಣ ಪುಟ್ಟ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರುತ್ತೆ. ಬಟ್ ಕಿಡ್ನಾಪ್ ಮಾಡೋ ಲೆವೆಲ್ಗೆ ಅಂಥ ಕಿರಿಕ್ ನಾನು ಯಾವುದೂ ಮಾಡ್ಕೊಂಡಿಲ್ಲಮ್ಮ. ಮತ್ತು ಇನ್ನೂ ಯಾಕೋ ಕಿಡ್ನಾಪ್ ಮಾಡ್ತಾರೆ? ಕಿಡ್ನಾಪ್ ಮಾಡಲೇಬೇಕು ಅಂದರೆ ಏನಾದ್ರು ರೀಸನ್ ಇರಬೇಕಲ್ವಾ? ಏನು ನನಗೆ ಗೊತ್ತಿಲ್ಲ ದತ್ತನ. ಬೆಂಗಳೂರಿಂದ ವಾಪಸ್ ಬರಬೇಕಾದ್ರೆ ಯಾರೋ ನನ್ನ ಮುಖಕ್ಕೆ ಖಾರ ಪುಡಿ ಹಾಕಿ ಎತ್ತಾಕೊಂಡು ಹೋದ್ರು. ಎಲ್ಲೋ ಕಟ್ಟಾಕಿ ಫೋನ್ ಎತ್ಕೊಬಿಟ್ರು. ಮತ್ತೆ ನೀನು ವಾಪಸ್ ಬಂದಿದ್ದು ಹೇಗೆ ಲಕ್ಕಿ? ತಪ್ಪಿಸ್ಕೊಂಡು ಬಂದ್ಯಾ ಅವರಿಂದ? ಬೆಳಿಗ್ಗೆ ಎಚ್ಚರ ಆದಾಗ ಕಟ್ಟಿರೋ ಹಗ್ಗ ಲೂಸ್ ಆಗಿತ್ತು. ಸುತ್ತಮುತ್ತ ನೋಡಿದೆ, ಯಾರೂ ಇರಲಿಲ್ಲ. ಬಿಡಿಸ್ಕೊಂಡು ಬಂದೆ. ವೆಂಕಟ್ ಆಗಿದ್ರು ಅಂತ ಗೊತ್ತೇನೋ ನಿನಗೆ? ಗೊತ್ತಿಲ್ಲ ದತ್ತನ. ಅದು ಯಾವುದೋ ಹಳೆ ಗೋಡೌನ್. ಸುತ್ತಮುತ್ತ ನೋಡಿದೆ. ದೂರದಿಂದ ಮೇನ್ ರೋಡ್ ಕಾಣಿಸ್ತಾ ಇತ್ತು. ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದೆ. ಇಲ್ಲ ಕಣೋ,
ಬಂದ ತಕ್ಷಣ ಕಿಡ್ನಾಪ್ ಮಾಡಿದ್ರು ಅಂತ ಯಾಕೆ ವಿಷಯ ಹೇಳಲಿಲ್ಲ? ಯಾಕೆ ಮುಚ್ಚಿಟ್ಟೆ? ಬಂದ ತಕ್ಷಣ ಹೇಳಿದ್ರೆ ಟೆನ್ಷನ್ ಮಾಡ್ಕೋತೀರಿ ಅಂತ ನಾನೇ ಹೇಳಲಿಲ್ಲ. ಹೇಗೋ ದತ್ತಣ್ಣ ಮ್ಯಾನೇಜ್ ಮಾಡಿದ್ದ ಅಲ್ವಾ, ಟೈಮ್ ನೋಡಿಕೊಂಡು ಹೇಳೋಣ ಅಂತ ಅನ್ನಿಸ್ತು. ಇದನ್ನ ಇಲ್ಲಿಗೆ ಬಿಡಬಾರ್ದು ಕಣೋ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಬೇಡ ದತ್ತಣ್ಣ, ಕಂಪ್ಲೇಂಟ್ ಕೊಡೋದು ಬೇಡ. ಯಾಕೆ ಬೇಡ? ಕೊಡ್ಲೇಬೇಕು. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಮತ್ತೆ ಇಂಥ ಕೆಲಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹೇಳು? ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಸುಮ್ಮನೆ ಬಿಡಲ್ಲ. ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹುಡುಕ್ತೀನಿ, ಅವ್ರ ಗ್ರಾಚಾರ ಬಿಡಿಸ್ತೀನಿ. ಹೌದು ಕಣ ಲಕ್ಕಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಅಲ್ಲ ಲಕ್ಕಿ ಅವರೇ, ಕಿಡ್ನಾಪ್ ಮಾಡಿದವರು ಸುಮ್ಮನೆ ಬಿಟ್ಟು ಕಳಿಸ್ಬಿಟ್ರಾ? ಅಲ್ಲ, ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ವಾ? ನಾನೇನು ಕತೆ ಹೊಡಿತಾ ಇದ್ದೀನಾ? ನನ್ನ ಕಿಡ್ನಾಪ್ ಮಾಡಿದ್ದು ನಿಜ, ಬಿಟ್ಟಿರೋದು ನಿಜ. ಕಬಡ್ಡಿ ಆಡ್ಬಾರ್ದು ಅಂತ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಆ ಥರ ಏನೂ ಹೇಳಿಲ್ಲ. ಅಲ್ಲ, ಕಿಡ್ನಾಪ್ ಮಾಡೋರು ಏನಾದ್ರೂ ಉದ್ದೇಶ ಇಟ್ಕೊಂಡೇ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಮತ್ತೆ ಸುಮ್ಮನೆ ಕಳಿಸಿದ್ದಾರೆ ಅಂದ್ರೆ ಮೋಸ್ಟ್ಲಿ ಬೇರೆ ಯಾರನ್ನೋ ಕಿಡ್ನಾಪ್ ಮಾಡೋಕ್ ಹೋಗಿ ಮಿಸ್ ಆಗಿ ನಿಮ್ಮನ್ನ ಕಿಡ್ನಾಪ್ ಮಾಡಿರ್ತಾರೆ. ಪಿಂಕಿ ಮಾತು ಕೇಳಿದ್ಮೇಲೆ ನಂಗೊಂದು ಅನುಮಾನ ಬರ್ತಿದೆ. ಮಂಗಳ, ಏನೇ ಅದು ನಿನ್ನ ಅನುಮಾನ? ಲಕ್ಕಿನ ಕಿಡ್ನಾಪ್ ಮಾಡಿದವ್ರಿಗೆ ಅವನಿಂದ ದುಡ್ಡು ತಗೊಳ್ಬೇಕು ಅಂತನೋ ಅಥವಾ ಅವ್ನಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅನ್ಸುತ್ತೆ ಅತ್ತೆ. ಒಂದಿನ ಪೂರ್ತಿ ಎಲ್ಲೋ ಒಂದು ಆಚೆ ಕಳಿಸ್ದೆ ಅವನ ಹತ್ರನೇ ಇಟ್ಕೊಂಡಿದ್ದಾರೆ ಅಂದರೆ ಬೇರೆ ಏನೋ ಕಾರಣನೇ ಇದೆ. ಎಲ್ಲಿಗೂ ಹೋಗ್ದಂಗೆ ಅಂದರೆ ಕಬಡ್ಡಿಗೆ ಮೀಟಿಂಗೆಲ್ಲ ಹೋಗದೆ ಇರೋ ಹಾಗ? ಹೋಗದಂತೆ ಮಾತ್ರ ಅಲ್ಲ, ಮನೆಗೂ ಬರ್ದೇ ಇರೋ ಹಾಗೆ ಹಿಡ್ಕೊಂಡಿದ್ರಂತಲ್ಲ. ಅಲ್ಲ, ನಂಗೆ ಗೊತ್ತಿಲ್ಲ, ಹಾಗನ್ನಿಸ್ತು ಅಂತ ಹೇಳಿದೆ ಅಷ್ಟೇ. ನಿಲ್ಲಿಸಿ, ಏನೇನೋ ಹೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ. ನಾನು ಕಿಡ್ನಾಪ್ ಆಗಿರೋದು ನಿಜ, ಅದು ಯಾರು ಅಂತ ನಾನು ಹುಡುಕ್ತೀನಿ, ನನಗೆ ಬಿಡಿ. ಈಗಲೂ ಈ ವಿಷಯ ಹೇಳಿ ಟೆನ್ಷನ್ ಕೊಡೋ ಅವಶ್ಯಕತೆ ನನಗಿರಲಿಲ್ಲ. ನಾನು ಆ್ಯನಿವರ್ಸರಿಗೆ ಯಾಕೆ ಬರಲಿಲ್ಲ ಅಂತ ನಿಮ್ಗೆ ವಿಷಯ ಗೊತ್ತಾಗಬೇಕಿತ್ತು. ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ವಿಷಯ ಹೇಳಿದೆ. ಮುಖ್ಯವಾಗಿ ನನ್ನ ಗೀತನ ಮಧ್ಯೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂತ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ. ಲಕ್ಕಿ ಮನೆಗೆ ಬರದೇ ಇದ್ರೆ ವಿಷಯನ ಪೊಲೀಸ್ ಕಮಿಷನರ್ ಹತ್ರ ತಗೊಂಡು ಹೋಗ್ತೀನಿ ಅಂತ ನಿನ್ ಗಂಡ ಹೇಳಿದ್ನಲ್ಲ, ಆ ವಿಷಯ ಮುಗ್ದೋಯ್ತಾ? ಲಕ್ಕಿ ಮನೆಗೆ ಬಂದ್ಬಿಟ್ನಲ್ಲ. ಅಮ್ಮ, ನಾವು ಕಿಡ್ನಾಪ್ ಪ್ಲಾನ್ ಮಾಡಬೇಕಾದ್ರೆ ಬೇರೆ ರೀತಿನೇ ಏನಾದರೂ ಪ್ಲಾನ್ ಮಾಡಬೇಕಾಗಿತ್ತು. ಹೇಗೆ? ಲಕ್ಕಿನ ಕಿಡ್ನಾಪ್ ಮಾಡಿದವರು ಅಟ್ಲೀಸ್ಟ್ ಅವ್ರ ಹತ್ರ ಇರೋ ದುಡ್ಡನ್ನಾದರೂ ಕಿತ್ಕೋಬೇಕಾಗಿತ್ತು. ಆಗ್ಲಾದರೂ ದುಡ್ಡುಗೋಸ್ಕರ ತನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ರು. ಆದರೆ ಅವ್ರು ಹಾಗೆ ಮಾಡಿಲ್ವಲ್ಲ, ಅದಕ್ಕೆ ಲಕ್ಕಿ ಅವ್ರಿಗೆ ಡೌಟ್ ಬಂದಿದೆ. ಉದ್ದೇಶಪೂರ್ವಕವಾಗಿನೇ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಕಂಡು ಹಿಡಿತೀನಿ ಅಂತ ಚಾಲೆಂಜ್ ಮಾಡಿದಾರಮ್ಮ. ಅವನನ್ನ ಉಪವಾಸ ಕೆಡವಿದಾರಲ್ಲೇ, ಅದಕ್ಕೆ ಅವನಿಗೆ ಸಿಟ್ಟು ಬಂದಿದೆ. ಕಬಡ್ಡಿ ಆಡೋದು ಬಿಟ್ಟು ಅವನು ಪೊಲೀಸ್ ಸ್ಟೇಷನು ಅದು ಇದು ಅಂತ ಅಲ್ಕೊಂಡು ಕೂತ್ಕೋತಾನ. ಅವರು ಕಬಡ್ಡಿ ಆಡೋದನ್ನ ತಡೆಯೋದಕ್ಕೇನೆ ಯಾರೋ ಈ ರೀತಿ ಮಾಡಿದ್ದಾರೆ ಅಂತ ಲಕ್ಕಿ ಅವ್ರಿಗೆ ಡೌಟ್ ಬಂದಿದೆ. ಅವ್ರು ಸುಮ್ಮನೆ ಇರಲ್ಲಮ್ಮ. ಏನು ಮಾಡ್ತಾನೆ? ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ? ಒಂದು ಸಣ್ಣ ಕ್ಲೂನು ಸಿಗದೆ ಇರೋ ಹಾಗೆ ಪ್ಲಾನ್ ಮಾಡಿದೆಯಲ್ಲ ನೀನು, ಬಿಡು. ಅದು ಓಕೆ, ಅಪ್ಪಿ ನಾವೇ ಮಾಡಿದ್ದು ಅಂತ ಅವ್ರಿಗೇನಾದರೂ ಗೊತ್ತಾಗ್ಬಿಟ್ರೆ ಅದಕ್ಕೆ ಭಯ ಆಗ್ತದೆ. ಈ ವಿಷಯ ಹೊರಗಡೆ ಬಂದರೆ ಏನಾಗತ್ತೆ ಅಂತ ಮಹೇಶಂಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಯಾವುದೇ ಕಾರಣಕ್ಕೂ ಅವ್ನು ಬಾಯ್ ಬಿಡೋದಿಲ್ಲ. ಎಲ್ಲ ನೀನು ಅನ್ಕೊಂಡ ಹಾಗೆ ಆಗ್ತಿದೆಯಲ್ಲ ಪಿಂಕಿ, ಅದಕ್ಕೆ ಸಂತೋಷ ಪಡು. ಆ್ಯನಿವರ್ಸರಿ ದಿನ ನೀನು ಅನ್ಕೊಂಡ ಹಾಗೆ ಎಲ್ಲ ನಡೀತು. ಗೀತನ ಆಸೆಗೆ ಕಲ್ಲು ಬಿತ್ತು.
ಅದಕ್ಕೆ ಸಂತೋಷ ಪಡೆ. ಖುಷಿ ಪಟ್ಟ ಆಯ್ತಮ್ಮ. ಆ್ಯನಿವರ್ಸರಿ ದಿನ ಸೊನಾಲಿ ಹಠ ಮಾಡಿ ಲಕ್ಕಿನ ಅವ್ರ ಮನೆಗೆ ಕರ್ಸ್ಕೊಂಡ್ಲು. ಅವ್ನು ಅವ್ರ ಮನೆಯಿಂದ ವಾಪಸ್ ಬರುವಾಗ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ. ಅವ್ನು ಯಾರ ಮೇಲೂ ಡೌಟ್ ಪಡೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ಅಮ್ಮ, ಒಬ್ಬ ಅಪರಾಧಿ ಎಷ್ಟೇ ಪ್ಲಾನ್ ಮಾಡಿಕೊಂಡು ಏನಾದರೂ ಮಾಡಿದ್ರು ಒಂದೇ ಒಂದು ಕ್ಲೂನಾದರೂ ಬಿಟ್ಟಿರ್ತಾರಂತೆ. ಹಾಗೆ ಏನಾದರೂ ಲಕ್ಕಿ ಅವ್ರಿಗೆ ಕ್ಲೂ ಸಿಗ್ಬಿಟ್ರೆ ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಅವನು ಫೈನಲ್ ಮ್ಯಾಚ್ ಗೆಲ್ಲೋ ಹುಮ್ಮಸ್ಸಲ್ಲಿದ್ದಾನೆ. ನಾನು ಹಾಗೆ ಅಂದ್ಕೊಂಡಿದ್ದಮ್ಮ. ಆದರೆ ಅವ್ರು ಮಾತಾಡೋದು, ಅವ್ರಿಗಿರೋದನ್ನ ನೋಡಿದ್ರೆ ಈ ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ನಿನ್ನನ್ನು ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ರು ಅಂತ. ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಎಕ್ಸಾಕ್ಟ್ ರೀಸನ್ ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗನ್ಸುತ್ತೆ ಲಕ್ಕಿ, ನೀನು ಕಬಡ್ಡಿ ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಬಾರ್ದು, ನಿನ್ನ ಮೈಂಡ್ ಅಪ್ಸೆಟ್ ಮಾಡೋದಕ್ಕೆ ಈ ಥರ ಎಲ್ಲ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ ಕಣ. ಮೈಂಡ್ ಅಪ್ಸೆಟ್ ಮಾಡೋದಕ್ಕೆ ಬೇಕಾದಷ್ಟು ರೀಸನ್ ಇದೆ, ಬಟ್ ಕಿಡ್ನಾಪೇ ಯಾಕೆ ಅಂತ. ಹಾಗಿದ್ರೆ ನಾನು ಅಂದ್ಕೊಂಡಾಗೆ ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸ್ಟ್ರಾಂಗ್ ರೀಸನ್ನ? ಏನದು? ಸೇಡು, ಜಲಸಿ. ನೀನು ಏನು ಹೇಳ್ತಾ ಇದ್ದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟೇ ಕನ್ಫ್ಯೂಸ್ ಆಗಿದ್ದೀನಿ, ಇನ್ನೂ ಕನ್ಫ್ಯೂಸ್ ಮಾಡಿಬಿಡ. ವಿಷಯ ಏನು ಅಂತ ಡೈರೆಕ್ಟಾಗಿ ಹೇಳು. ನಿನಗೂ ಸೊನಾಲಿಗೂ ಎಂಗೇಜ್ಮೆಂಟ್ ಆಯಿತು ಅಂತ ನೀನೇ ಹೇಳಿದ್ದು ಅಲ್ವಾ? ಹೌದು. ಅವರು ಸಿನಿಮಾ ಹೀರೋಯಿನ್ನು, ಅವ್ರನ್ನ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಅದರಲ್ಲಿ ಯಾರಾದರೂ ಒಬ್ರು ಈ ಥರ ಮಾಡಿದ್ರಾ ಅಂತ? ಇಲ್ಲ ದತ್ತಣ್ಣ, ಅವೆಲ್ಲ ಚಾನ್ಸಸ್ ಕಡಿಮೆನೆ. ಒಂದು ವೇಳೆ ನೀನು ಹೇಳೋದನ್ನ ಅನಲೈಸ್ ಮಾಡೋದಾದರೆ ಅವ್ರ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತೇ ಇಲ್ವಲ್ಲ. ಸರಿ, ನಿನ್ನನ್ನು ಕಿಡ್ನಾಪ್ ಮಾಡಿದ್ದೆಲ್ಲಿ? ಸೊನಾಲಿ ಮನೆಯಿಂದ ಆಚೆ ಬಂದ ತಕ್ಷಣ ಕಿಡ್ನಾಪ್ ಮಾಡಿಬಿಟ್ರು. ನೋಡಿದ್ಯಾ, ನಾನು ಹೇಳಿದ್ದಕ್ಕೂ ನೀನು ಹೇಳ್ತಾ ಇರೋದಕ್ಕೂ ಮ್ಯಾಚ್ ಆಗ್ತಾ ಇದೆ. ಪಕ್ಕ ಕಣಲಕ್ಕಿ, ಇದು ಸೊನಾಲಿಗೆ ಗೊತ್ತಿರೋರೇ ಕಿಡ್ನಾಪ್ ಮಾಡಿಸಿರೋದು. ನೀನು ಅವ್ರ ಮನೆಗೆ ಹೋಗೋದು ಬರೋದನ್ನ ವಾಚ್ ಮಾಡಿದ್ದಾರೆ, ಆಮೇಲೆ ಕಿಡ್ನಾಪ್ ಮಾಡಿದ್ದಾರೆ. ಇದ್ರೂ ಇರ್ಬೋದು. ಒಂದು ವೇಳೆ ನನ್ನ ಮೇಲೆ ದ್ವೇಷ ಇರೋದಾದರೆ ಯಾಕೆ ಬಿಟ್ಟು ಕಳಿಸ್ತಾರೆ? ನೀನನ್ನು ಕಿಡ್ನಾಪ್ ಮಾಡಿದ್ಮೇಲೆ ನಿನಗೂ ಏನೂ ಮಾಡಿದೆ, ನಿನಗೆ ಬ್ಲ್ಯಾಕ್ ಮೇಲೂ ಮಾಡಿದೆ, ನಿನ್ನನ್ನು ಬಿಟ್ಟು ಕಳಿಸಿದ್ರಲ್ಲ, ಅದೇ ಏನೋ ಮಿಸ್ ಹೊಡಿತಿದೆ ಕಣೋ ನನಗೆ. ಅದಕ್ಕೆ ಈ ವಿಷಯ ಒಂಥರ ಪಜಲ್ ಇದ್ದಂಗೆ, ಯೋಚನೆ ಮಾಡಿದಷ್ಟು ಆನ್ಸರ್ ಸಿಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಜೊತೆ ಎಂಗೇಜ್ ಆಗಿರೋ ವಿಷಯ ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಹೌದು ಲಕ್ಕಿ, ನೀನು ಹೇಳ್ತೀರಾ ಸರಿಯಾಗಿದೆ. ಆದರೆ ಸದ್ಯಕ್ಕಂತೂ ಯಾವುದೇ ರೀತಿ ಪರಿಹಾರ ಸಿಗಲ್ಲ. ನೀನು ಮೊದಲು ಸೊನಾಲಿ ಅವ್ರಿಗೊಂದು ಫೋನ್ ಮಾಡು. ಸೊನಾಲಿ ಮತ್ತೆ ಫೋನ್ ಮಾಡಿದ್ಲಾ? ಮಾಡದೇ ಇರ್ತಾರಾ? ನೀನು ರೂಮಿಗೆ ಬಿಟ್ಬಿಟ್ಟು ಆಚೆ ಬನ್ನಲ್ಲ, ಆವಾಗಲೇ ಮಾಡಿದ್ರು. ಮಲಗಿದಾನೆ, ಎದ್ದ ತಕ್ಷಣ ಕಾಲ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನೀನು ಮೊದಲು ಅವ್ರಿಗೆ ಕಾಲ್ ಮಾಡಪ್ಪ. ನೀನು ಮಾಡಿಲ್ಲ ಅಂದರೆ ಅವ್ರು ನನಗೆ ಕಾಲ್ ಮಾಡ್ತಾರೆ, ನಾನು ಪಿಕ್ ಮಾಡಿಲ್ಲ ಅಂದರೆ ಮನೆಗೆ ಹುಡ್ಕೊಂಡು ಬರ್ತಾರೆ. ಅಯ್ಯೋ, ಅವೆಲ್ಲ ಸೀನೇ ಬೇಡ, ಈಗಲೇ ಫೋನ್ ಮಾಡಿಬಿಡಿ. ಅಲ್ಲ ಕಣೆ ಗೀತಾ, ನಿನ್ ಗಂಡನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ನಿನ್ಗೇನು ಅನ್ನಿಸ್ತಾ ಇಲ್ವೇನೆ? ಆಗದೆ ಇರುತ್ತಾ ಅಮ್ಮ, ನನಗೂ ಗಾಬರಿ ಆತಂಕ ಎಲ್ಲ ಆಗಿದೆ. ಆದರೆ ಎಲ್ಲರ ಎದುರುಗಡೆ ತೋರ್ಸಕ್ಕಾಗ್ತಿಲ್ಲ ಅಷ್ಟೆ. ಅದು ಅಲ್ಲದೆ ಲಕ್ಕಿಯವ್ರು ಈಗಷ್ಟೇ ಬಂದಿದ್ದಾರೆ. ಅವ್ರು ಮೊದಲೇ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಯಾರು ಈ ಥರ ಮಾಡಿದ್ರು, ಯಾಕೆ ಈ ಥರ ಆಯಿತು ಅಂತ ಅವ್ರ ಎದುರುಗಡೆ ನಾನು ಪೇಚಾಡ್ತಾ ಕೂತ್ರೆ ಅವ್ರಿಗಿನ್ನೂ ಬೇಜಾರಾಗಲ್ವಾ? ಹಾಗಂತ ನಾವು ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ಕಿಡ್ನಾಪ್ ಮಾಡಕ್ಕೆ ಏನಾದ್ರೂ ಕಾರಣ ಇರ್ಬೇಕಲ್ವಾ? ಅದಿಲ್ಲದೆ ಹೇಗೆ ಕಿಡ್ನಾಪ್ ಮಾಡ್ಬಿಡ್ತಾರೆ, ನೀನೇ ಹೇಳು. ಹೌದು ಕಣೆ ಗುಂಡಮ್ಮ, ಸಮಸ್ಯೆನೇ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಪರಿಹಾರ ಹೇಗೆ ಕಂಡ್ಕೊಳ್ಳೋದು ಹೇಳು? ಅದು ನಿಜಾನೇ ಕಣೆ. ಏನೋ ದೇವ್ರ ದಯದಿಂದ ಇದು ಇಲ್ಲಿಗೆ ಮುಗಿದ್ಬಿಟ್ರೆ ಸಾಕು, ಮತ್ತೆ ಹೀಗೆಲ್ಲ ಆಗದೆ ಇದ್ದಾಗ ನೋಡ್ಕೊಳ್ಳಿ. ಅಲ್ಲ ಅತ್ತೆ, ಹೊರಗಡೆ ಹೋಗೋ ಗಂಡನ್ನ ಏನ್ ಕಾಯ್ತಾಳೆ ಅವಳು? ಮತ್ತೆ ಹೀಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ ಹೇಳಿ? ಗುಂಡಮ್ಮ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಮಾಡ್ಲೇಬೇಕು ಕಣೆ. ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಬರಲ್ಲ. ನೀ ಸ್ವಲ್ಪ ಸುಮ್ಮನೆ ಇರು ಮಂಗಳ. ಇವಳು ಈಗಿರೋ ಪರಿಸ್ಥಿತಿನಲ್ಲಿ ಅವಳು ನಿನ್ ಜೊತೆ ಸೇರ್ಕೊಂಡು ಯಾವ ಪತ್ತೆದಾರಿನೂ ಮಾಡೋದು ಬೇಡ. ಒಂದ್ ಹೋಗಿ ಒಂದಾದ್ರೆ ಕಷ್ಟ. ಆಯ್ತು ಗೀತಾ, ಯಾವುದಕ್ಕೂ ನೀ ಸ್ವಲ್ಪ ಹುಷಾರಾಗಿರು. ಲಕ್ಕಿಗೂ ಹುಷಾರಾಗಿರಕ್ ಹೇಳು. ಈಗ ನೀನು ಒಬ್ಳೇ ಅಲ್ಲ ಕಣೆ, ನಿನ್ನೊಳಗೊಂದು ಜೀವ ಬೇರೆ ಬೆಳೀತಾ ಇದೆ.
ಅಮ್ಮ ನಾನು ಹುಷಾರಾಗಿರ್ತೀನಿ. ನೋಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ನೀನು ಹುಷಾರಾಗಿರೋದು ನೋಡು. ಈಗ ನಮ್ಮ ಮನೆಗೆ ಪುಟ್ಟ ಮಗು ಬರೋ ಸಂಭ್ರಮ. ಅದನ್ನ ನೆನೆಸ್ಕೊಂಡೆ ನಾನು ಕಣ್ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡಿ ಜೋರಾಗಿ ಗೊರಕೆ ಹೊಡಿತೀನಿ. ಸರಿಯಾಗಿ ಹೇಳಿದ್ರಿ. ಈಗಲೇ ನಿಮ್ ಗೊರಕೆ ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಇನ್ನ ಮೊಮ್ಮಗು ಬಂದ್ಮೇಲಂತೂ ಆ ಸೂರ್ ಕಿತ್ಕೊಂಡು ಹೋಗ್ತಾ ಇರುತ್ತೆ ಅನ್ಸುತ್ತೆ ಇವ್ರ ಗೊರಕೆ ಸೌಂಡ್ಗೆ. ನನ್ನ ಫೈನಲ್ ಮ್ಯಾಚನ್ನ ತಡೆಯೋದಕ್ಕೆ ಯಾರೋ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರು ಐಡಿಯಾ ಮಾಡಿದ್ರೆ, ಅನುಮಾನ ಪಟ್ರೆ, ಅದು ಮಹೇಶನ್ ಮೇಲೇನೆ ಅವ್ರು ಅನುಮಾನ ಪಡೋದು. ಹೌದು ಪಿಂಕಿ, ಮಹೇಶ ಸೀಕ್ರೆಟ್ ಮೇಂಟೈನ್ ಮಾಡ್ತಾನೆ ಅಂತೀಯಾ? ನಾನು ಹಾಗೆ ಅನ್ಕೊಂಡಿದ್ದೀನಮ್ಮ. ಆದರೆ ಈ ಮಹೇಶ ಎಲ್ರ ಹತ್ರ ಹೋಗಿ ನಾನು ಲಕ್ಕಿ ಅವ್ರಿಗೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಎಲ್ರ ಹತ್ರ ಹೇಳ್ಕೊಂಬಂದ್ರೆ 100% ಸಿಕ್ಕಾಕೋತಾನೆ. ಮಹೇಶ ಏನಾದರೂ ಅಪ್ಪಿ ತಪ್ಪಿ ಈ ವಿಷಯನ ಬಾಯಿ ಬಿಟ್ಬಿಟ್ರೆ ಮನೇಲಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ನೀನೇನೋ ಪ್ಲಾನ್ ಮಾಡಿದ್ಯಾ, ಎಲ್ಲ ಉಲ್ಟಾ ಆಗೋದ್ರೆ? ನಾನು ಅದೇ ಯೋಚನೆ ಮಾಡ್ತಿದ್ದೀನಮ್ಮ. ಆ ಮಹೇಶನ್ಗೆ ಸೀರಿಯಸ್ ಆಗಿ ಎಚ್ಚರಿಕೆ ಕೊಡಬೇಕು. ಹೇಳಿ ಮೇಡಮ್, ಹೇಗಿದ್ದಾರೆ ನಮ್ ಲಕ್ಕಿ ಬಾಸ್? ಚೆನ್ನಾಗಿ ತಿಂದು ತಿಂದು ಕೊಬ್ಬಿದ್ದ. ಉಪವಾಸ ಹೇಗಿರುತ್ತೆ ಅಂತ ಇವಾಗ ಗೊತ್ತಾಗುತ್ತೆ ಬಿಡಿ. ಹಾ, ಕತ್ಲೆ ಕೋಣೆನಲ್ಲಿ ಕಣ್ಕಟ್ಟಿ ಕೂರ್ಸಿದ್ನಲ್ಲ, ಇವಾಗ ಗೊತ್ತಾಗಿರುತ್ತೆ ಅದ್ರ ಎಫೆಕ್ಟು. ರಾತ್ರಿ ಹೊತ್ತು ಭಯ ಬಿದ್ದು ಎದ್ದು ಕೂತ್ಕೋತಿದ್ದ. ಇನ್2 ದಿನ ಏನಾದ್ರು ಸುಮ್ಮನೆ ಇದ್ದಿದ್ರೆ ಪಕ್ಕಾ ಮೇಡಮ್ ಅವ್ನ್ ಕೋಮಾಗೆ ಹೋಗ್ಬಿಟ್ಟಿರೋನು. ಆಗ ನಾವಿಬ್ರು ಕಂಬಿ ಎಣಿಸ್ಬೇಕಾಗಿತ್ತು. ಯಾಕೆ, ನೀವೇ ಅಂತ ಗೊತ್ತಾಗ್ತಿತ್ತ? ಒಂದು ದಿನ ಲೇಟ್ ಆಗಿದ್ರು ಇದು ಕಮಿಷನರ್ ಲೆವೆಲ್ಗೆ ಹೋಗ್ತಾ ಇತ್ತು. ಆದ್ರೂ ಅವ್ನ್ ಮ್ಯಾಚ್ ಆಡಬಾರ್ದು ಅಂತ ಏನೇನೋ ಪ್ಲಾನ್ ಮಾಡಿದ್ವಿ, ಯಾವುದು ವರ್ಕೌಟ್ ಆಗಿಲ್ಲ. ಅದೇ ಬೇಜಾರು. ಅದಕ್ಕೂ ಬೇರೆ ವ್ಯವಸ್ಥೆ ಮಾಡೋಣ. ಮೇಡಮ್, ಯಾವ್ದಾದ್ರು ಪ್ಲಾನ್ ಇದ್ರೆ ಹೇಳಿ, ನಾನು ಇವಾಗ್ಲೇ ರೆಡಿ. ಆತರ ಪಡ್ಬೇಡ ಮಹೇಶ. ಲಕ್ಕಿ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಕಿಡ್ನಾಪ್ ಮಾಡಿದ್ ಯಾರು ಅನ್ನೋದನ್ನ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇದ್ರು. ಮೇಡಮ್, ಅದ್ ಹೆಂಗ್ ಹಿಡಿತಾನೆ ಮೇಡಮ್? ಕಬಡ್ಡಿಲಿ ಕ್ಯಾಚ್ ಆದಷ್ಟ ಸುಲಭ ಈ ಮಹೇಶನ್ ಹಿಡಿಯೋದು. ನೀವೇನ್ ಎದುರುಬೇಡಿ ಮೇಡಮ್, ಪಕ್ಕಾ ಪ್ಲಾನ್ ಮಾಡಿ ಅವನ್ನ ಕಿಡ್ನಾಪ್ ಮಾಡಿ ರಿಲೀಸ್ ಮಾಡಿರೋದು. ಲಕ್ಕಿ ನಿನ್ನ ನೋಡದೇ ಇದ್ರು ನಿಮ್ ಹುಡುಗರನ್ನ ನೋಡಿದಾನಲ್ವಾ? ಓ, ಅದ ನಿಮ್ ಟೆನ್ಷನ್ ಮೇಡಮ್. ಅವರು ಇಲ್ಲಿನ ಹುಡುಗರಲ್ಲ, ಲಕ್ಕಿ ಅವ್ರನ್ನ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಅದು ಗೊತ್ತಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಗೊತ್ತಿದೆ ಮೇಡಮ್. ನೋಡು, ಯಾವಾಗ್ಲೂ ನಿನ್ ಖುಷಿ ವಿಷಯ ಮನ್ಸಲ್ಲಿರ್ಬೇಕು, ಬಾಯಲ್ಲಿ ಬರಬಾರ್ದು. ಖಂಡಿತ ಬರೋದಿಲ್ಲ ಮೇಡಮ್. ಅವನು ನಿನ್ ಮೇಲೆ ಅನುಮಾನ ಪಡೋದಕ್ಕೂ ಕಾರಣ ಇದೆ ಅನ್ನೋದು ನಿನಗೆ ನೆನಪಿರ್ಲಿ. ಹಾ, ಇದೆ. ಒಂದು ವೇಳೆ ನೀನ್ ಸಿಕ್ಬಿದ್ರು ಅದರಲ್ಲಿ ನನ್ನ ಹೆಸರು ಬರಬಾರ್ದು. ಬರೋದೇ ಇಲ್ಲ ಮೇಡಮ್, ಈ ಮಹೇಶ್ ನಂಬಿ. ಸುಮ್ಮನೆ ಕೇಳ್ತೀನಿ, ಒಂದ್ ವೇಳೆ ನೀನು ಲಕ್ಕಿ ಕೈಲಿ ಸಿಕ್ಬಿದ್ರೆ ಏನ್ ಹೇಳ್ತೀಯಾ? ನೀವೇನ್ ಎದ್ರುಕೊಂಬೇಡಿ ಮೇಡಮ್, ನಿಮ್ ವಿಷಯ ಆಚೆ ಬರಲ್ಲ. ಅಕಸ್ಮಾತ್ ಏನಾದ್ರು ಗೊತ್ತಾದ್ರೆ ನಿನ್ ಮೇಲೆ ನನ್ಗೆ ಅಲಿ ದ್ವೇಷ ಆಯ್ತು, ಅದಕ್ಕೆ ಈ ತರ ಮಜಾ ತಗೊಳಕ್ ಮಾಡ್ದೆ ಅಂತ ಹೇಳ್ತೀನಿ. ಇದು ನೆನ್ಪಿರ್ಲಿ. ಖಂಡಿತ ಮೇಡಮ್. ನೋಡು, ಸುಮ್ಮನೆ ಬಂದು ನನ್ನನ್ನು ಮೀಟ್ ಮಾಡೋದು ಇಲ್ಲ ಕಾಂಟ್ಯಾಕ್ಟ್ ಮಾಡೋದು ಇದನ್ನೆಲ್ಲ ಇಟ್ಕೋಬೇಡ. ಮೊಬೈಲ್ಗೆ ಮೆಸೇಜ್ ಕೂಡ ಮಾಡಬೇಡ. ಅಪ್ಪಿತಪ್ಪಿ ನನ್ನ ಗಂಡ ನೋಡಿದ್ರೆ ಕಷ್ಟ. ಎಮರ್ಜೆನ್ಸಿ ಇದ್ದರೆ ಮಿಸ್ ಕಾಲ್ ಮಾಡು. ಓಕೆ ಮೇಡಮ್. ನೋಡು, ನಾನು ನಿನ್ನ ನಂಬರ್ನ ನನ್ನ ಫ್ರೆಂಡ್ ಹೆಸರಲ್ಲಿ ಸೇವ್ ಮಾಡಿರ್ತೀನಿ. ಅಗತ್ಯ ಇದ್ದರೆ ಮಾತ್ರ ಫೋನ್ ಮಾಡು. ನನಗೆ ಕಾಲ್ ಏನಾದ್ರು ಬರಬೇಕು ಅಂದ್ರೆ ನೀವೇ ಮಾಡಬೇಕು. ಆದ್ರೆ ನನಗೊಂದು ಸ್ವಲ್ಪ ದುಡ್ಡೇನಾದ್ರು ಬೇಕಿದ್ರೆ ಮಿಸ್ ಕಾಲ್ ಕೊಡ್ತೀನಿ. ದುಡ್ಡುಗೋಸ್ಕರ ಕಾಲ್ ಮಾಡ್ತೀಯಾ? ಸಾಲ ಅಂತ ಕೊಡಿ ಮೇಡಮ್, ತೀರ್ಸ್ಬಿಡ್ತೀನಿ. ನೀನೇನು ತೀರ್ಸೋದು ಬೇಡ, ಆದರೆ ಜಾಸ್ತಿ ಹಣ ಕೇಳಬೇಡ. ಓಕೆ ಮೇಡಮ್. ಒಂದ್ಸರಿ ನನ್ನ ಮೊಮ್ಮಗಳು ನನ್ನ ಕೈಗೆ ಬರ್ಲಿ, ಆಗ ಅವಳ ಕೈಯಲ್ಲಿ ನಿನ್ಗೆ ಸರಿಯಾಗಿದೆ ಮಾರಿ ಹಬ್ಬ, ಆವಾಗ ಸೇರಿ ತೀರಿಸ್ಕೊತೀನಿ. ಆಯ್ತಮ್ಮ, ಅದೇನ್ ಸೇಡ್ ತೀರಿಸ್ಕೊಳ್ತೀರೋ ತೀರಿಸ್ಕೊಳ್ಳಿ. ಗುಂಡಮ್ಮ,
ನಾನು ಹಿಂಗೇನೋ ಹೇಳಬೇಕು ಅಂದ್ಕೊಂಡೆ ಕಣೆ. ಗುಂಡಮ್ಮ ಪಾಪ ಕಣೆ ನೀನು. ವೆಡ್ಡಿಂಗ್ ಆನಿವರ್ಸರಿ ದಿನ ನಿನಗೆ ಮಗು ಆಗ್ತಿದೆ ಅನ್ನೋ ವಿಷಯನ ಲಕ್ಕಿಗೆ ಹೇಳಬೇಕು ಅಂತ ಅನ್ಕೊಂಡೆ, ಆದರೆ ಅದಾಗಲೇ ಇಲ್ಲ. ಒಂದು ಕೆಲಸ ಮಾಡೆ, ಲಕ್ಕಿ ಹೇಗಿದ್ರು ಬಂದಿದ್ದಾನಲ್ವಾ, ಅವನ್ನ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗು. ದೇವ್ರ ಕೈ ಮುಗಿಬೇಕಾದ್ರೆ ಆ ವಿಷಯ ಹೇಳ್ಬಿಡೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಲಕ್ಕಿ ಎಷ್ಟು ಕುಣಿದು ಕುಪ್ಪಳಿಸ್ತಾನೆ ಅಂತ ನೋಡು. ಇಬ್ಬರು ಚಿಂತೆನೂ ದೂರ ಆಗತ್ತೆ ಕಣೆ. ಹೌದು ಗೀತಾ, ಅವಳು ಹೇಳ್ತಾ ಇರೋದು ಸರಿಯಾಗಿದೆ. ಇವತ್ತು ಲಕ್ಕಿ ಹತ್ರ ಅವನ ಅಪ್ಪ ಆಗ್ತಾ ಇರೋ ವಿಷಯನ ಹೇಳ್ಬಿಡು. ಇಲ್ಲ ಅಮ್ಮ, ಲಕ್ಕಿಯವ್ರಿಗೆ ಇಷ್ಟು ಬೇಗ ಸಿಹಿ ಸುದ್ದಿ ನಾನು ಹೇಳೋದಿಲ್ಲ. ಆ್ಯನಿವರ್ಸರಿ ದಿನ ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ದುರದೃಷ್ಟ ಇದು ಸಾಧ್ಯ ಆಗಲಿಲ್ಲ. ನಾನು ಮತ್ತೆ ಇಂಥದ್ದೇ ಒಂದು ಸ್ಪೆಷಲ್ ದಿನ ಬರಲಿ ಅಂತ ಕಾಯ್ತಿದ್ದೀನಿ. ಅವತ್ತೇ ಲಕ್ಕಿಯವ್ರಿಗೆ ವಿಷಯ ಹೇಳ್ತೀನಿ, ಅವ್ರು ಸಂಭ್ರಮ ಪಡೋದನ್ನ ನೋಡ್ತೀನಿ.